ಸ್ವಾತಿ ಅರ್ತ್ಲಿ ಕಿಚನಿಂದ ಇವತ್ತು ಗೇರು ಬೀಜದ ಸ್ಪೆಷಲ್ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಊರಿಗೆ ಹೋದ್ರೆ ಸಾಕು ಏನಾದರೂ ತೊಗೊಂಡು ಬರಬೇಕು ಅಂತ ಅನ್ನಿಸ್ತದಲ್ಲ ಎಲ್ರಿಗೂ. ತಾಯಿ ಮನೆಗೆ ಹೋದ್ರೆ ಅಂತೂ ಬರುವಾಗ ಸುಮ್ಮನೆ ಬರೋದಕ್ಕೆ ಆಗಲ್ಲ ನಮಗೆ. ಏನಾದರೂ ತರಕಾರಿ ಫ್ರೂಟ್ಸು ಏನಿದ್ರು ಫ್ರೆಶ್ ಇರುತ್ತಲ್ಲ, ಸೊ ತೊಗೊಂಡು ಬರೋಣ ಅಂತ ಅನ್ನಿಸ್ತದೆ. ನಾನಿಲ್ಲಿ ಬೀಜದ ಗುಡ್ಡೆಗೆ ಹೋಗಿದ್ದೆ, ಅಂದರೆ ಎಳೆ ಬೀಜ ಇದೆ ಅಂತ ಹೇಳ್ತಾಯಿದ್ರು ಮನೆಯಲ್ಲಿ. ಸೊ ಅದಕ್ಕೆ ಎಳೆ ಬೀಜ ಅಂತ ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಮಕ್ಕಳಿಗೆಲ್ಲ ಇದು ಟೇಸ್ಟ್ ಇವಾಗ ಸ್ವಲ್ಪ ಮರ್ತೋಗಿರ್ಬೋದು, ಯಾಕಂದರೆ ರೇರಾಗಿ ಅದು ಎಳೆ ಬೀಜದ ಪಲ್ಯ ಮಾಡ್ತಾ ಇರ್ತೀವಲ್ಲ. ಸೊ ಮಕ್ಕಳಿಗೋಸ್ಕರ ಅದು ಬೀಜ ತರೋಣ ಅಂತ ಹೇಳಿ ನಾನು ಗುಡ್ಡೆಗೆಲ್ಲ ಹೋಗಿದ್ದೆ. ಹಾಗೆ ಅಲ್ಲಿ ಹೋಗಬೇಕಿದ್ರೆ ಅಲ್ಲಿ ನೋಡಿ ಪೇರಳೆ ಕೂಡ ಇತ್ತು, ಇದನ್ನು ಕೂಡ ಸ್ವಲ್ಪ ಫ್ರೆಶ್ ಇರುತ್ತಲ್ವ ಅಂತ ಹೇಳಿ ಮನೆಗೆ ತಗೊಂಡು ಬಂದಿದ್ದೆ. ಹಾಗೆ ಅಲ್ಲಿ ಅಮ್ಮ ಎಳೆ ಬೀಜ ಸಿಗುವಾಗೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಡ್ತಾ ಇದ್ರಂತೆ. ಯಾವಾಗ ಒಂದು ಸ್ವಲ್ಪ ಜಾಸ್ತಿ ಆಗುವಾಗ ಹಾಕಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ನಾನು ಹೋಗಬೇಕಿದ್ರೆ ಒಂದು ರೌಂಡ್ ಪಲ್ಯ ನನಗೂ ಮಾಡಿದರು. ಬಟ್ ಮಕ್ಕಳಿಗೆಲ್ಲ ಸಿಟಿಯಲ್ಲಿ ಸಿಗುವ ವೆಜಿಟೇಬಲ್ಸ್ ತಿಂದು ಸಾಕಾಗಿರುತ್ತೆ. ಹಾಗೂ ಹೊಸ ಟೇಸ್ಟ್ ಎಲ್ಲ ಗೊತ್ತಾಗಿರ್ಬೇಕು. ಅಂದರೆ ಹಳ್ಳಿ ಸೈಡಲ್ಲಿ ಯಾವ ಥರ ಎಲ್ಲ ವೆಜಿಟೇಬಲ್ಸ್ ಇರುತ್ತೆ, ಯಾವ ಥರ ನಾವು ಅದನ್ನು ಪಲ್ಯ ಮಾಡ್ಬೋದು ಅಂತೇಳಿ ಅವರಿಗೂ ಗೊತ್ತಾಗಬೇಕಲ್ಲ. ಸೊ ನಾನು ಊರಿಗೆ ಹೋದರೆ ಜಾಸ್ತಿ ಊರಿನ ಐಟಮ್ಸ್ ಎಲ್ಲ ತೊಗೊಂಡು ಬರ್ತಾ ಇರ್ತೀನಿ. ಅದರಲ್ಲೂ ಉಪ್ಪಲ್ಲಿ ಹಾಕಿರೋ ಮಾವಿನ ಹಣ್ಣು, ಆಮೇಲೆ ಉಪ್ಪಲ್ಲಿ ಹಾಕಿರೋ ಹಲಸಿನಕಾಯಿ, ಇದೆಲ್ಲ ಅಂದರೆ ತುಂಬಾ ಇಷ್ಟ ಇಲ್ಲಿ ಮಕ್ಕಳಿಗೆಲ್ರಿಗೂ. ಗೇರು ಬೀಜ ತುಂಬ ಆಗ್ತಾಯಿತ್ತು. ಇವಾಗ ನೋಡಿದರೆ ಎಲ್ಲ ಅದನ್ನು ಕಡಿದು ಅಡಿಕೆ ಸಸಿ ಹಾಕಿದ್ದಾರೆ. ಎಷ್ಟು ಮನೆಗೆ ಉಪಯೋಗಕ್ಕೆ ತಕ್ಕ ಗೇರು ಬೀಜದ ಸಸಿಗಳನ್ನು ಇಟ್ಟಿದ್ದಾರೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಹಾಗೆ ನೋಡಿ ನನಗೆ ಗುಡ್ಡೆಗೆಲ್ಲ ಹೋಗಿ ನಮಗೆ ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ತಕ್ಕ ನನಗೆ ಗೇರು ಬೀಜ ಸಿಕ್ತು. ಅದನ್ನು ತಂದು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಪಲ್ಯ ಮಾಡಬೇಕು ಅಂತ ಹೇಳಿ. ಬಟ್ ಅದರದ್ದೆಲ್ಲ ಸೊನೆ ಕೈಗೆ ತಾಗುತ್ತಾ ಅಂತ ಹೇಳಿ ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಬೀಜವನ್ನು ಎಳಕಿಸ್ತಾ ಇದ್ದೀನಿ. ಇಲ್ಲಾಂದರೆ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಬೀಜವನ್ನು ತೆಗಿತಾರೆ. ನಾನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ. ಅಮ್ಮ ಹೇಳಿದರು ಈ ಥರ ಗ್ಲೌಸ್ ಹಾಕ್ಕೋಬೇಕು ಅಂತ ಹೇಳಿ. ಹಾಗೆ ಸ್ವಲ್ಪ ಇದನ್ನು ಬಿಸಿನೀರಿಗೆ ಹಾಕ್ಕೋಬೇಕು. ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ಹಾಕಿ ತೆಗಿಬೇಕು. ಅದರ ಸಿಪ್ಪೆ ಈಸಿಯಾಗಿ ಬರುತ್ತೆ. ಅದರ ಸಿಪ್ಪೆ ತೆಗೆದು ಪಲ್ಯ ಮಾಡಬೇಕು. ಬಟ್ ಅದರದ್ದು ಎಳೆ ಬೀಜ ಎಲ್ಲ ಮೊಳಕೆ ಬರೋ ಟೈಮಲ್ಲಿ ಇನ್ನೂ ಟೇಸ್ಟಾಗಿರುತ್ತೆ. ಅದು ಹಾಗೆ ಮೊಳಕೆ ಬಂದ ಬೀಜವನ್ನು ನಾವು ತಿಂತಾ ಇದ್ವಿ. ಇವಾಗ ಹಾಫ್ ಆನ್ ಅವರ್ ಆಯಿತು ನಾನು ಬಿಸಿನೀರಲ್ಲಿ ಹಾಕಿ. ಈಗ ಇದರ ಸಿಪ್ಪೆನೆಲ್ಲ ತೆಗೆದು ಪಲ್ಯ ಮಾಡೋದಕ್ಕೆ ತುಂಬಾ ಈಸಿ, ಹಾಗೂ ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ವಲ್ಪ ತೊಂಡೆಕಾಯಿನೂ ತೊಗೊಬಂದಿದ್ದೆ ಊರಿಂದ. ಇದು ತೊಂಡೆಕಾಯಿ ಜೊತೆನೇ ಕಾಂಬಿನೇಷನ್. ಊರಿನ ತೊಂಡೆಕಾಯಿನೂ ಹಾಗೇ ತುಂಬ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ತರಕಾರಿ ಯಾವುದೇ ತರಲಿ ನಾವು ಅದನ್ನು ತೊಗೊಬಂದು ಫ್ರಿಜ್ಜಲ್ಲಿಟ್ಟು ಬೇಯಿಸಬೇಕಿದ್ರೆ ತುಂಬ ಹೊತ್ತಾಗುತ್ತೆ, ಹಾಗೂ ಬೇಯೋದು ಇಲ್ಲ ಅದು. ಅದರ ಊರಿನ ಥರ ಫ್ರೆಶ್ನೆಸ್ ಇರೋಲ್ಲ ಇಲ್ಲಿಯ ತರಕಾರಿಗೆಲ್ಲ. ಅದಕ್ಕೆ ನನಗೆ ಊರಿನ ತರಕಾರಿನೇ ಇಷ್ಟ. ನಾನಿಲ್ಲಿ ಸಿಂಪಲಾಗಿ ಪಲ್ಯ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರ ಪುಡಿ, ಉಪ್ಪು, ಅರಿಶಿನ ಹಾಕಿ ನೀರು ಹಾಕಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಖಾರ ಪುಡಿ ಇಲ್ಲಾಂದರೆ ಹಸಿಮೆಣಸು ಹಾಕಿದರೂ ತುಂಬ ಟೇಸ್ಟಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಮಸಾಲ ಎಲ್ಲ ಯಾವುದೂ ಇಲ್ಲಾಂದ್ರೇ ಟೇಸ್ಟ್. ಮಸಾಲ ಹಾಕಿದರೆ ಇದರದ್ದು ಟೇಸ್ಟ್ ಹೋಗುತ್ತೆ, ಗೇರು ಬೀಜದ ಟೇಸ್ಟ್ ಹೋಗುತ್ತೆ. ಸೊ ನಾನು ಹಾಗೆ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಮಗೆ ಕಾಯಿ ತುರಿ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್. ನಮ್ಮ ಮಂಗಳೂರು ಕಡೆ ಕಾಯಿ ಇಲ್ಲದೆ ಯಾವುದೇ ಅಡುಗೆ ಇರಲ್ಲ. ಇದು ಸಿಂಪಲ್ ಆ್ಯಂಡ್ ಈಸಿ ಪಲ್ಯ. 1 ನಿಮಿಷದಲ್ಲೇ ಇದು ರೆಡಿ ಆಗಿಬಿಡುತ್ತೆ. ಹಾಗೆ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಹಾಗೆ ಒಗ್ಗರಣೆಗೆ ಕೂಡ ಸ್ವಲ್ಪ ಜಾಸ್ತಿ ನಾವು ಎಣ್ಣೆ ಎಲ್ಲ ಹಾಕ್ಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಪಲ್ಯ ರೆಡಿ ಆಯ್ತು ನೋಡಿ. ಮಕ್ಕಳು ನಾನು ಬರಬೇಕಿದ್ರೆ ವೈಟ್ ರೈಸ್ ದಾಲ್ ರೆಡಿ ಮಾಡಿದರು. ಹಾಗೆ ಇದು ಊಟದ ಟೈಮ್ ಕೂಡ ಆಯಿತು. ಹಾಗೆ ನನಗೆ ಫೇವ್ರೇಟ್ ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನೀವು ಯಾವಾಗಾದರೂ ಗೇರು ಬೀಜ ಸಿಕ್ಕಿದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. Thank you for watching my videos.